ಈ ಲಕ್ಕುಂಡಿ ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಮತ್ತೊಂದಷ್ಟು ಪುರಾತನ ವಸ್ತುಗಳು ಲಕ್ಕುಂಡಿಯಲ್ಲಿ ಸಿಕ್ಕಿದೆ. ಅದೇ ಗ್ರಾಮದ ತೋಟಯ್ಯ ಅನ್ನೋರಿಗೆ ಪುರಾತನ ವಸ್ತುಗಳು ಸಿಕ್ಕಿರೋದು. ಒಂದಷ್ಟು ಪ್ರೇಷಿಯಸ್ ಸ್ಟೋನ್ಸ್ ಆಗಿರ್ಬೋದು, ಚಿನ್ನ, ವಜ್ರ, ಇಂಥ ಒಂದಷ್ಟು ಪುರಾತನ ವಸ್ತುಗಳು ಅವ್ರಿಗೆ ಸಿಕ್ಕಿರೋದು. ಅವ್ರಿಗೆ ಸಿಕ್ಕಿರುವಂತಹ ಈ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನಾನು ಸರ್ಕಾರಕ್ಕೆ ಕೊಡಲ್ಲ ಅಂತಿದ್ದಾರೆ. ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಪಂಚನೀಲ, ಗಾಣಿಗ ನೀಲ, ನೀಲದ ಹರಳುಗಳು, ಇಂದ್ರನೀಲ, ಜಂಬನೀಲ, ವಜ್ರ, ಪಚ್ಚೆ, ಚಿನ್ನ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಗ್ರಾಮದ ತೋಟಯ್ಯ ಅವರಿಗೆ ಈ ಪ್ರಾಚೀನ ವಸ್ತುಗಳು ಸಿಕ್ಕಿರೋದು. ನಾನು ಸಂಗ್ರಹಿಸಿದಂತಹ ವಸ್ತುಗಳನ್ನ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತಿದ್ದಾರೆ ಅವರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ತೋಟಯ್ಯ ಕಾಶಯ್ಯ ಪತ್ರಿಮಠ್, ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರ್ ಅವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜಾರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ರೆ, ಇವಾಗ ಹಿರಿಯರು ಮಳೆ ಬಂದಂತಹ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂತ ವಸ್ತುಗಳನ್ನು ಸಂಗ್ರಹಣ ಮಾಡುವಂತವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಅದ್ರ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡುಕಂತ. ಏನೇನ್ ಸಿಕ್ಕಿದ ನಿಮಗೆ? ನಮ್ಗೆ ಇವು ಗಂಟಿ ಬೆಳ್ಳಿ, ಇವು ಇಂಗ್ಲೆಂಡ್ದವ್ರು ಆಡಿದ್ರು ಇವು ಸಿಕ್ಕವು. ವಜ್ರ, ಪ್ಲಾಟಮ್, ಹವಳ, ನೀಲ, ಪಚ್ಚ, ವಜ್ರ, ವೈಡೂರ್ಯ, ಗೋಮೇಧಿಕ, ಪುಷ್ಯರಾಗ, ಮಾಣಿಕ್ಯ, ಇನ್ನು ನವರತ್ನಗಳು ಸಿಕ್ಕವು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. 10:30ಕ್ಕೆ ಉತ್ಖನನ ಕಾರ್ಯ ಆರಂಭ ಆಗೋದು. ಮೊದಲಿಗೆ ಇವತ್ತು ಎಲ್ಲಿ ಉತ್ಖನನ ನಡೆಸ್ತಾರೆ, ಯಾವ ರೀತಿ ಈ ಪ್ರಾಸೆಸ್ ಇರುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಂಜು. ಹೌದು ಅಶ್ವಿನಿ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭವಾಗಲಿದೆ. ಏನು 10:30 ಇದೇ ಒಂದು ಸ್ಥಳದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮುಂಭಾಗದಲ್ಲಿ, ಅಂದ್ರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಪುಷ್ಕರಣಿ ಇದೆ. ಅದರ ಪಕ್ಕದಲ್ಲಿ ಚಂದ್ರಮೌಳಿ ದೇವಸ್ಥಾನ ಕೂಡ ಇದೆ. ನಾವೇನು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ. ಇಲ್ಲಿ 16x16 ಅಂದ್ರೆ ಇದು ನಡುವಿನ ಪಾಯಿಂಟ್ ಅಂತ ಅನ್ಕೊಂಡ್ರು ಕೂಡ ಇಲ್ಲಿಂದ 16, ಈ ಭಾಗದಲ್ಲಿ 16, ಈ ಭಾಗದಲ್ಲಿ 16, ಈ ರೀತಿ ಇಲ್ಲಿ ಏನು ಉತ್ಖನನ ನಡೆಯಲಿದೆ. ಸುಮಾರು 3 ರಿಂದ 4 ತಿಂಗಳ ಕಾಲವರೆಗೂ ಕೂಡ ಇಲ್ಲಿ ಉತ್ಖನನ ನಡೆಯಲಿದೆ ಅಂತ ಹೇಳಿ ಲಕ್ಕುಂಡಿ ಪ್ರಾಧಿಕಾರದ ಏನು ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇದರ ಹಿಂಭಾಗದಲ್ಲಿ ಟಂಕ ಶಾಲೆ ಇದೆ. ಅಲ್ಲಿ ನಾಣ್ಯಗಳನ್ನು ರೆಡಿ ಮಾಡ್ತಾ ಇದ್ರು ಅನ್ನುವ ಇದಿದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಚಿನ್ನ, ವೈಡೂರ್ಯಗಳು ಕೂಡ ಸಿಗಬಹುದು ಅಂತ ಹೇಳಿ ಇಲ್ಲಿ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ಇದೇ ಒಂದು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ನಾ ಮೆಟ್ಲ ಇಳಿದು ತೋರಿಸ್ತೇನೆ. ಏನಂತಂದ್ರೆ ಈ ಮೆಟ್ಲಂದ್ರೆ ಇಲ್ಲಿ ಈ ರೀತಿ ಸ್ಟೆಪ್ಗಳಿದ್ದಾವೆ, ಈ ರೀತಿ ಸ್ಟೆಪ್ಗಳಿದ್ದಾವೆ. ಒಳಗಡೆ ಗರ್ಭಗುಡಿ ಇದೆ. ನಾ ಏನಿಲ್ಲಿ ನಿಂತುಕೊಂಡಿದ್ದೀನಲ್ಲ, ಈ ಸರಿಸಮಾನವಾಗಿ ಇಲ್ಲಿ ಉತ್ಖನನ ನಡೆಯುತ್ತೆ. ಅಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ, ಅಂದ್ರೆ ಆ ಭಾಗದಲ್ಲಿ ಉತ್ಖನನ ನಡೆಯಲಿದೆ. ಇಷ್ಟೊಂದು ಪ್ರಮಾಣದ ಮಣ್ಣನ್ನು ಕೂಡ ತೆಗೆದ ನಂತರ ಇಲ್ಲಿ ಸಾಕಷ್ಟು
ಸಾಕಷ್ಟು ಏನು ನಿಧಿ ಸಿಗಬಹುದು ಎನ್ನುವ ಶಂಕೆ ಕೂಡ ಇದೆ. ಯಾಕಂತಂದ್ರೆ ಇದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ಏನು ಉತ್ಖನನ ನಡೆಯಲಿದೆಯಲ್ಲ, ಈ ಒಂದು ಭಾಗದಲ್ಲಿ ಏನು ಇಲ್ಲಿರುವಂತಹ ಕೆರೆ ಮಣ್ಣನ್ನು ತೆಗೆದುಕೊಂಡ್ಬಂದು ಆ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಹಾಕಿದ್ದಾರೆ. ಈ ಲಕ್ಕುಂಡಿ ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಮತ್ತೊಂದಷ್ಟು ಪುರಾತನ ವಸ್ತುಗಳು ಲಕ್ಕುಂಡಿಯಲ್ಲಿ ಸಿಕ್ಕಿದೆ. ಅದೇ ಗ್ರಾಮದ ತೋಟಯ್ಯ ಅನ್ನೋರಿಗೆ ಪುರಾತನ ವಸ್ತುಗಳು ಸಿಕ್ಕಿರೋದು. ಒಂದಷ್ಟು ಪ್ರೇಷಿಯಸ್ ಸ್ಟೋನ್ಸ್ ಆಗಿರ್ಬೋದು, ಚಿನ್ನ, ವಜ್ರ, ಇಂಥ ಒಂದಷ್ಟು ಪುರಾತನ ವಸ್ತುಗಳು ಅವ್ರಿಗೆ ಸಿಕ್ಕಿರೋದು. ಅವ್ರಿಗೆ ಸಿಕ್ಕಿರುವಂತಹ ಈ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನಾನು ಸರ್ಕಾರಕ್ಕೆ ಕೊಡಲ್ಲ ಅಂತಿದ್ದಾರೆ. ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಪಂಚನೀಲ, ಗಾಣಿಗ ನೀಲ, ನೀಲದ ಹರಳುಗಳು, ಇಂದ್ರನೀಲ, ಜಂಬನೀಲ, ವಜ್ರ, ಪಚ್ಚೆ, ಚಿನ್ನ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಗ್ರಾಮದ ತೋಟಯ್ಯ ಅವರಿಗೆ ಈ ಪ್ರಾಚೀನ ವಸ್ತುಗಳು ಸಿಕ್ಕಿರೋದು. ನಾನು ಸಂಗ್ರಹಿಸಿದಂತಹ ವಸ್ತುಗಳನ್ನ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತಿದ್ದಾರೆ ಅವರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ತೋಟಯ್ಯ ಕಾಶಯ್ಯ ಪತ್ರಿಮಠ್, ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರ್ ಅವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜಾರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ರೆ, ಇವಾಗ ಹಿರಿಯರು ಮಳೆ ಬಂದಂತ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂತ ವಸ್ತುಗಳನ್ನು ಸಂಗ್ರಹಣ ಮಾಡುವಂತವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಆದರೆ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡುಕತ್ತು. ಏನೇನ್ ಸಿಕ್ಕಿದಾವ ನಿಮಗೆ? ನಮ್ಗೆ ಇವು ಗಂಟಿ ಬೆಳ್ಳಿ, ಇವು ಇಂಗ್ಲೆಂಡ್ದವ್ರು ಆಡಿದ್ರು ಇವು ಸಿಕ್ಕವು. ವಜ್ರ, ಪ್ಲಾಟಮ್ ಹವಳ, ನೀಲ, ಪಚ್ಚೆ, ವಜ್ರ